ಸರಿ ಹೇಳು. ನಿನ್ನ ಅಪ್ಪನಿಗೂ ನನಗೂ ಪದ್ಯ ವಿರೋಧಿಗಳು. ಹುಟ್ಟಿನ ಇಂದಿನ ತನಕವೂ ಅವ ಯಾವಾಗ ಸಾಯುತ್ತಾರೆ ಎಂದು ಕಾಯ್ತಾ ಇರುವ ಈ ಕೌರವ. ಮೊನ್ನೆ ಹೇಳಿದ್ರು ಅವರು. ಹೌದು, ನೀನು ಸತ್ತ ಮಾರನೇ ದಿವಸ ಸಾಯುದಂತೆ. ಏನಾಗ್ಲಿ, ಅವನು ಸಾಯುದ ನಾನು ಸಾಯುದ ನೋಡೋಣ. ಆದ್ರೆ ಈ ಹೊತ್ತಿನಲ್ಲಿ ನಾನಾ ವಿಧದ ಮಾಯಗಳನ್ನು ಬೀಸಿ ನನ್ನ ಮಗನಿಗೆ ಮದುವೆಯನ್ನು ತಪ್ಪಿಸಿದಂತ ಮಹಾ ಚಾಂಡಾಲ ನೀನು. ನಿನ್ನ ತಲೆ ತೆಗಿತೇನೆ. ತನ್ನ ಮಗನಾದಂತಹ ಅಭಿಮನ್ಯುವಿಗೆ ಬೇಕು ಅಂತವನ ತಾಯಿಯಾದ ಸುಭದ್ರೆ ಅಣ್ಣನಾದ ಬಲರಾಮನಲ್ಲಿ ನಿವೇದನೆಯನ್ನು ಸಲ್ಲಿಸಿದ್ದಾಳೆ. ಆಗುವುದಿಲ್ಲ ಅಂತ ಉದ್ದಟತನದಿಂದ ಒಬ್ಬನನ್ನು ಪ್ರೇಮಿಸಿದ ಹುಡುಗಿಯನ್ನು ನಿನ್ನ ಮಗನಿಗೆ ಕೊಡ್ತೇನೆ ಅಂತ ಮಾತು ಕೊಟ್ಟವ ಬಲಭದ್ರ. ಹೌದು, ಈಗ ಅವನೇ ತನ್ನ ಮಗನನ್ನು ಅಭಿಮನ್ಯುವಿಗೆ ಕೊಡುವುದಕ್ಕೆ ಮುಂದಾಗಿದ್ದಾನೆ. ಮುಂಡಾಸು ಕಟ್ಟಿ ಹಸೆಮಣೆಯಲ್ಲಿ ಕೂತಿದ್ದಾನೆ. ಕನ್ಯಾದಾನ ಮಾಡುವುದಕ್ಕೆ ಸಿದ್ಧನಿದ್ದಾನೆ. ನಮಗೆ ಓಲೆಯನ್ನು ಕಳುಹಿಸುವಾಗ ಬಲಭದ್ರ ಸ್ವಾಮಿಗೆ ಇಷ್ಟ ಇರಲಿಲ್ಲ ಅಭಿಮನ್ಯುವಿಗೆ ಕೊಡುವುದಕ್ಕೆ. ಸರಿ, ಹೌದು, ನೀನು ಹೇಳಿದ್ದನ್ನು ಬದಲಿ ಆವಾಗ ಬದಲಿಸಲಿಕ್ಕೆ ನೀವು ಹೇಳಿದಾಗ ಕೇಳಲಿಕ್ಕಲ್ಲ. ಈಗ ನಾನು ಕೌರವ ಬಂದದ್ದು. ನೀನು ಯಾರೇ ಬಾ, ನಿನಗೆ ವಾಸ್ತವಾಂಶ ಹೇಳಿದ. ಇನ್ನೊಬ್ಬರನ್ನು ಪ್ರೀತಿಸಿದ ಹುಡುಗಿ ನಿನ್ನ ಮಗನಿಗೆ ಬೇಕಾ? ಬೇಕೇ ಬೇಕು. ಯಾಕೆ ಬೇಕು ಗೊತ್ತಿಲ್ಲ. ಮದುವೆ ಆಗ್ಲಿಲ್ಲ. ಬಾಕಿ ಎಲ್ಲ ಆಗಿದೆ. ಬಾಕಿ ಎಲ್ಲವೂ ಆಗ್ಲಿಲ್ಲ. ಅದು ನೀನು ಹೇಳುದು. ಯಾರು ಹೇಳಿದ್ದು? ಖಂಡಿತ ಆಗ್ಲಿಲ್ಲ. ಆಗಿದೆ. ಆಗುವಂತ ಜಾತಿಯ ಮಕ್ಕಳೇ ಅಲ್ಲ. ಎಂತದ್ದು ಎಂತದ್ದು ಈ ಮದುವೆ ಅಂತ ಹೇಳಿದ್ರೆ ಎಂತದ್ದು ಮನಸ್ಸು ಒಂದಾಗಿದೆ. ಗಾಂಧರ್ವ ವಿಧಿಯಿಂದ ಮದುವೆ ಆಗಿದೆ ಅವರಿಗೆ. ಅದು ಆಗ್ಲಿಲ್ಲ ಅಂತ ಆಗಿದೆ ಅಂತ. ಗಾಂಧರ್ವ ವಿಧಿಗೆ ಹೆಣ್ಣು ಗಂಡು ಮಾತ್ರ ಸಾಕು ಶಾಸ್ತ್ರದಲ್ಲಿ. ನಿಮಗೆ ಬೇಕಾಗುವ ಶಾಸ್ತ್ರವನ್ನು ಬದಲಿಸಿ ಬೇಕಾಗೋದಲ್ಲ, ಅವರೊಳಗೆ ಅವರು ಮಾತು ಕಟ್ಟಿಕೊಂಡು ನಿನಗೆ ನಾನು ನನಗೆ ನೀನು ಅಂತ ಆಗಿದೆ. ನಾನು ಬಡಿದು ಅದು ಹೇಗೆ ಅಂತ ನಾನು ನೋಡ್ತೇನೆ. ನನ್ನ ಕೈಯಲ್ಲಿ ನಾನು ಕಟ್ಟ ಕೈ ಇಟ್ಟಿದ್ದೇನೆ. ಹೌದಾ? ನೋಡಿದೆ. ಕನಕಾಂಗಿ ಕಲ್ಯಾಣ ಒಳಗೆ ನಡೆದಾಯ್ತು. ಇವರು ಪೆಟ್ಟು ತಿಂದು ಓಡಿದ್ದಾರೆ. ಏನು ಬೇಕಾದ್ರೂ ಆಗಲಿ ನೋಡಿ.